ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ದೇವಾಲಯಗಳು ಬಂದ್ ಆಗ್ತಾ ಇದ್ದಾವೆ. ಆದರೆ ಮಂತ್ರಾಲಯದಲ್ಲಿ ಮಾತ್ರ ಎಂದಿನಂತೆ ಭಕ್ತರು ಬಂದು ರಾಯರ ದರ್ಶನವನ್ನು ಪಡಿತಾ ಇದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ಸಂಸ್ಕೃತ ವಿದ್ಯಾಪೀಠದ ಪ್ರಾಂಶುಪಾಲರಾದಂಥ ವ್ಯಾಧಿರಾಜಾಚಾರ್ಯರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಂತೆ. ಗುರುಗಳೇ, ಈಗ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಸೊ ಶ್ರೀಮಠದಲ್ಲಿ ಏನಿರುತ್ತೆ, ಏನಿರಲ್ಲ, ಬರುವಂಥ ಭಕ್ತರಿಗೆ ಏನೆಲ್ಲ ವ್ಯವಸ್ಥೆಗಳಿದ್ದಾವೆ? ಸಾಮಾನ್ಯವಾಗಿ ಚಂದ್ರಗ್ರಹಣ ಯಾವಾಗಲೂ ರಾತ್ರಿ ಸಮಯದಲ್ಲಿ ಬರೋದು. ಈ ಚಂದ್ರಗ್ರಹಣ ತುಂಬ ಬೇಗನೆ ಪ್ರಾರಂಭವಾಗ್ತಾಯಿದೆ. ಮಧ್ಯಾಹ್ನ 3 ಗಂಟೆ 19 ನಿಮಿಷಕ್ಕೇ ಗ್ರಹಣ ಪ್ರಾರಂಭವಾದರೂ ಕೂಡ ನಮ್ಮ ಭಾರತೀಯ ಒಂದು ಧರ್ಮಶಾಸ್ತ್ರದ ನಿಯಮ ಏನು ಹೇಳ್ತಾ ಇದೆ ಅಂದರೆ, ಯದ್ಯಪಿ ಎಷ್ಟೊತ್ತಿಗೆ ಬೇಕಾದರೂ ಚಂದ್ರಗ್ರಹಣ ಹಿಡಿಬೋದು, ಬಟ್ ಸೂರ್ಯ ಮುಳುಗಿದ ನಂತರ ಚಂದ್ರ ಉದಯಿಸಿದ ಮೇಲೆ ಗ್ರಹಣದ ಅನುಷ್ಠಾನ ಅನ್ನುವಂಥದ್ದು ಇರುವ ಕಾರಣದಿಂದ ಸಂಜೆ 6 ಗಂಟೆ 26 ನಿಮಿಷಕ್ಕೆ ಸೂರ್ಯ ಅಸ್ತಂಗತನಾಗಿ ಚಂದ್ರೋದಯವಾಗ್ತಾ ಇದೆ. ಆದ್ದರಿಂದ ಆ ಸಂದರ್ಭದಲ್ಲಿ ಗ್ರಹಣದ ಅನುಷ್ಠಾನ ಪ್ರಾರಂಭವಾಗ್ತದೆ. ಗ್ರಹಣದ ಮುಗಿಯೋದು ಕೂಡ, ಗ್ರಹಣ ಸಮಾಪ್ತಿಯಾಗೋದು, ಗ್ರಹಣ ಕೊನೆಗೆ ಅಸ್ತವಾಗ್ತಕ್ಕಂಥದ್ದು ಕೂಡ ಯಾವಾಗ ಅಂತಂದರೆ 6 ಗಂಟೆ 47 ನಿಮಿಷಕ್ಕೆ. ಕೇವಲ 21 ನಿಮಿಷಗಳು ಮಾತ್ರ ಗ್ರಹಣದ ಒಂದು ಅನುಷ್ಠಾನ ಅನ್ನುವಂಥದ್ದು ಇರುತ್ತೆ. ಆ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ನಮ್ಮ ಭಾರತೀಯ ಅನೇಕ ದೇವಸ್ಥಾನಗಳನ್ನೇ ಬಾಗಿಲು ಹಾಕಿ ಬಂಧನ ಮಾಡಿ ನಂತರದಲ್ಲಿ ಗ್ರಹಣದ ನಂತರ ಅದನ್ನೆಲ್ಲವನ್ನು ಕೂಡ ಮತ್ತೆ ಓಪನ್ ಮಾಡಿ ಸ್ವಚ್ಛಗೊಳಿಸಿ ಆಮೇಲೆ ದರ್ಶನಕ್ಕೆ ಬಿಡ್ತಕ್ಕಂಥ ಪದ್ಧತಿ ಇದೆ. ಬಟ್ ಲಾಗಾಯತು ಬಂದಿರುವಂಥ ಸಂಪ್ರದಾಯ ಏನಿದೆ ನಮ್ಮಲ್ಲಿ ಅಂತಂದರೆ, ಮಂತ್ರಾಲಯದಲ್ಲಿ ಅದು ಯಾವುದೂ ನಿರ್ಬಂಧ ಇರೋದಿಲ್ಲ. ಹಾಗಾದರೆ ಏನಿರುತ್ತೆ ಗ್ರಹಣದ ವೇಳೆಯಲ್ಲಿ? ಗ್ರಹಣದ ವೇಳೆಯಲ್ಲಿ ಸಾರ್ವಜನಿಕರಿಗೆ ದರ್ಶನ ಇರ್ತದೆ, ತೀರ್ಥ ಕೊಡ್ತಾ ಇರ್ತಾರೆ, ಹೊರತಾಗಿ ಬೇರೆ ಏನೂ ಇರೋದಿಲ್ಲ. ಇನ್ನು ಸಾಮಾನ್ಯವಾಗಿ ಬೆಳಗಿನ ಹೊತ್ತಿನಲ್ಲಿ ಒಂದು ಪಂಚಾಮೃತ ಅಭಿಷೇಕ, ರಾಯರ ಬೃಂದಾವನಕ್ಕೆ ಅಲಂಕಾರ ದರ್ಶನ, ಬೇರೆ ಬೇರೆ ಪಲ್ಲಕ್ಕಿ ಉತ್ಸವ ಇತ್ಯಾದಿಗಳು ಯಾವುದು ನಡೀತದೆ, ಅದು ಯಾವುದೂ ಕೂಡ ಇವತ್ತಿನ ದಿವಸ ಬೆಳಗಿನ ಹೊತ್ತಿನಲ್ಲಿ ನಡೆಯೋದಿಲ್ಲ. ಹಾಗಾದರೆ ಯಾವಾಗ ನಡೆಯುತ್ತೆ ಅಂತಂದರೆ, ಖಂಡಿತವಾಗಿಯೂ ನಡೆಯುತ್ತೆ. ಗ್ರಹಣ 6 ಗಂಟೆ 26 ನಿಮಿಷಕ್ಕೆ ಹಿಡಿದು 6 ಗಂಟೆ 47 ನಿಮಿಷಕ್ಕೆ ಬಿಟ್ಟ ನಂತರದಲ್ಲಿ ಮತ್ತೊಮ್ಮೆ ರಾಯರ ಬೃಂದಾವನಕ್ಕೆ ವಿಶೇಷವಾಗಿ ಅಭಿಷೇಕ ಮಾಡಿ ಮುಂದಿನ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ಮಾಡ್ತಾರೆ. ದೇವರ ಪೂಜೆ, ನೈವೇದ್ಯ, ಎಲ್ಲರಿಗೂ ಕೂಡ ತೀರ್ಥಪ್ರಸಾದ ವ್ಯವಸ್ಥೆ ಎಲ್ಲ ನಡೀತದೆ. ಬೆಳಗ್ಗೆ ನಡೆಯುವಂತಹ ಪೂಜೆಗಳನ್ನೆಲ್ಲವನ್ನು ಕೂಡ ಸಂಜೆ ನಡೆಸಿ ಉತ್ಸವಾದಿಗಳು ಮಾಮೂಲಿನಂತೆ ನಡೀತಕ್ಕಂಥದ್ದಾಗ್ತದೆ. ದರ್ಶನಕ್ಕೆ ಮಾತ್ರ ಅವಕಾಶವನ್ನು ಮುಕ್ತವಾಗಿ ಕೊಟ್ಟಿರ್ತಕ್ಕಂಥವ್ರು ಆಗ್ತಾರೆ. ಪರಿಮಳ ಪ್ರಸಾದವು ಕೂಡ ಗ್ರಹಣ ಬಿಟ್ಟ ನಂತರ ಸಾರ್ವತ್ರಿಕವಾಗಿ ಸಿಗುವ ವ್ಯವಸ್ಥೆಯನ್ನು ಶ್ರೀಮಠದಿಂದ ಮಾಡಿರ್ತಕ್ಕಂಥವ್ರು ಆಗ್ತಾರೆ. ಇನ್ನೊಂದು ಗುರುಗಳ, ಈಗ ಗ್ರಹಣದ ವೇಳೆಯಲ್ಲಿ ಹೋಮ ಹವನಗಳು ಎಲ್ಲ ಕೂಡ ನಡೀತಿರ್ತವೆ, ಅಂಥದ್ದೇನಾದರೂ ಮಂತ್ರಾಲಯ ಮಟ್ಟದಲ್ಲಿ ಇರುತ್ತಾ? ಖಂಡಿತವಾಗಿಯೂ ಗ್ರಹಣದ ಒಂದು ನಿಮಿತ್ತವಾದಂತಹ ಕೆಲವು ರಾಶಿ ಸಂಬಂಧ ದೋಷಗಳಿರ್ತಾವೆ. ಇಂತಿಂಥ ರಾಶಿಗಳಿಗೆ ಶುಭ, ಇಂತಿಂಥ ರಾಶಿಗಳಿಗೆ ಮಧ್ಯಮ, ಇಂತಿಂಥ ರಾಶಿಗಳಿಗೆ ಅನಿಷ್ಟ ಅಂತೆಲ್ಲ ಇರ್ತದೆ. ಯಾರ್ಯಾರಿಗೆ ಮಧ್ಯಮ ಫಲ ಅನಿಷ್ಟ ಫಲ ಇರ್ತದೋ ಅಂಥವರೆಲ್ಲರೂ ಕೂಡ ಗ್ರಹಣ ಶಾಂತಿಯನ್ನು ಮಾಡಿಕೊಳ್ಬೇಕಾದಂಥ ಪ್ರಸಂಗ ಇರ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ಗ್ರಹಣದ ಶಾಂತಿ ಸಮಾರಂಭವನ್ನು ಕೂಡ ಮಠದಲ್ಲಿ ಮಾಡ್ತಾರೆ. ಅದಕ್ಕಾಗಿ ಸಂಜೆ ಯಾಗಶಾಲೆಯಲ್ಲಿ ಹೋಮ ಹವನಗಳನ್ನು ಮಾಡಿ, ಯಾರ್ಯಾರು ಇದಕ್ಕೋಸ್ಕರ ಸೇವೆ ಕೊಟ್ಟಿರ್ತಾರೆ ಆ ಸೇವಕರ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಹೋಮ ಹವನಾದಿಗಳನ್ನು ಮಾಡಿ ಅವರಿಗೆ ಗ್ರಹಣದ ಬಾಧೆ ತಟ್ಟಲಾರದಂತೆ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಇದಿಷ್ಟು ಮಂತ್ರಾಲಯ ಮಠದ ವಿದ್ಯಾಪೀಠದ ಪ್ರಾಂಶುಪಾಲರಾದಂಥ ವಾದಿರಾಜಾಚಾರ್ಯರ ಮಾತಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.